ಕನ್ನಡ ಶಾಲೆಗಳ ದಿನದಿಂದ ಜನಕ್ಕೆ ಕುಸಿದು ಈ ಕಟ್ಟಡಗಳು ಕುಸಿದು ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು. ಇವತ್ತು ಯಾರೂ ಕನ್ನಡ ಶಾಲೆಗೆ ಮಕ್ಕಳನ್ನ ಹಾಕ್ತಾ ಇಲ್ಲ. ಅದನ್ನೆಲ್ಲ ಮರ್ಜ್ ಮಾಡ್ಬೇಕಂತ ಒಂದು ಕಡೆ ಮದ್ರಸಾ ಶಾಲೆಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳುತ್ತಾರೆ. ವಕಫ್ ಆಸ್ತಿಗಳನ್ನು ನೂರಾರು ಕೋಟಿ ರೂಪಾಯಿ ಅದನ್ನು ರಚನೆ ಮಾಡಲಿಕ್ಕೆ ಕರ್ಕೊಂಡು ಅದರ ಬದಲಿ ಯಾವ ದೇವಸ್ಥಾನಗಳ ಅಭಿವೃದ್ಧಿ ಆಗ್ತದೆ ಆ ದೇವಸ್ಥಾನಗಳ ಹಣ ಒಯ್ದು ಮಸೂದಿಗಳ ಕಟ್ಟಡ ಕಟ್ಟುವಂಥ ಕೆಲಸ ಈ ಸರ್ಕಾರ ಮಾಡ್ತಾರೆ. ನಿನ್ನೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇದೇ ಮಾತನ್ನು ಹೇಳಿದ್ದಾರೆ. ಯಾವುದೇ ಹಿಂದೂ ದೇವಸ್ಥಾನಗಳ ಅದು ಅದೇ ದೇವಸ್ಥಾನಕ್ಕೆ ಆ ಧರ್ಮದ ಕಾರ್ಯಕ್ಕೆ ಜನ ಕೊಟ್ಟಿರ್ತಾರೆ, ಅದಕ್ಕೆ ಉಪಯೋಗ ಆಗ್ತದೆ. ಅದು ರಾಜ್ಯದಲ್ಲಿ ಇದ್ದವರು ಎಲ್ಲ ಹಿಂದೂ ದೇವಸ್ಥಾನಗಳ ಹಣ ವಕಫದ ಆಸ್ತಿಗಳ ರಕ್ಷಣೆಗೆ 1,000 ಕೋಟಿ 2,000 ಕೋಟಿ ಒತ್ತೋಡಿ ಜಮೀರ್ ಅಹ್ಮದ್ ಖಾನ್ ಮೊನ್ನೆ ಅಲ್ಪಸಂಖ್ಯಾತ ಇಲಾಖೆಯಿಂದ 400 ಮುಸ್ಲಿಂ ಯುವಕರಿಗೆ PS ಹಾಕಿದೆ. ಹೀಗಾದ್ರೆ ದಲಿತರ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ರೆ, ಹಿಂದುಳಿದ ವರ್ಗದ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ರೆ, ಬಿಡಿ ಕಡೆ ಎಲ್ಲ ಮೇಲ್ಜಾತಿಯವ್ರಿಗೆ ಪಾಪ ನಾವು ನೋಡಿದ್ರೆ ಸಿದ್ದರಾಮಯ್ಯ ಕುಂಕುಮ ಕೇಸರಿ ಬಾಣ ಅಂದ್ರೆ ಅಲರ್ಜಿ. ಅದು ತನ್ನ ಜನಾಂಗಕ್ಕಾದ್ರೂ ಮಾಡಿದ್ವಿ. ಅದೇ ಜನಾಂಗದ ಪೇಟ ಸುತ್ತೋಡಿಗೆ ದೂರು ಸಾಬರ್ದಾದರೆ ಅಂದರೆ ಹಲ್ಪಿಸಿಕೊಂಡು ತಲೆ ಮಾಡಿಟ್ಟು ಇಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ದೌರ್ಭಾಗ್ಯ. ಮತ್ತು ಇದನ್ನು ಸಮರ್ಥವಾಗಿ ರಾಜ್ಯದಲ್ಲಿ ಇವತ್ತು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ವಿಫಲ. ಯಾಕಂದರೆ ಅಲ್ಲಿರುವಂಥ ರಾಜ್ಯಾಧ್ಯಕ್ಷರ ಮೇಲೆ ನೂರಾರು ಭ್ರಷ್ಟಾಚಾರ ಆರೋಪ. ಪೂಜ್ಯ ತಂದೆಯವರ ಸಹಿಯನ್ನು ಪೂಜ್ಯ ತಂದೆಯವರ ಕಿರಿಯ ಮಗನೇ BS ಯಡಿಯೂರಪ್ಪ ಅಂತೇಳಿ ಹೊಡೆದು ಬುದ್ಧಿ ಮಾಡಿದ್ದು ಫೈಲ್ಗಳು ಸಿದ್ದರಾಮಯ್ಯ ಹತ್ರ ಇದೆ ಮತ್ತು DK ವಿಧಾನಸಭೆಯಲ್ಲಿ ಏನಾದರೂ ವಿಷಯ ಎತ್ತಿರ